ಕವ್ಯ, ಏನಿದೆಲ್ಲ? ನಿಮ್ಮ ಮೆಡಿಸಿನ್ಸ್ ಅತ್ತೆ. ಮಾತ್ರೆಗಳ? ಆಗಿರೋ ಇಷ್ಟು ಚಿಕ್ಕ ಗಾಯಕ್ಕೆ ಇಷ್ಟೊಂದು ಮಾತ್ರೆ ತಗೋಬೇಕಾ? ಹೌದು ಅತ್ತೆ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು. ಕವ್ಯ ನೋಡು, ನನ್ಗಾಗಿರೋದು ಮನೇಲಿ ಯಾರಿಗೂ ಗೊತ್ತಾಗದ್ ಬೇಡ. ಅದಕ್ಕೇನೆ ಬ್ಯಾಂಡೇಜ್ ಆಸ್ಪತ್ರೆಲೇ ತೆಗೆದು ಬಂದಿದ್ದು. ಮಹಾದೇವ ಮತ್ತೆ ರಾಮ್ ನನ್ನ ವಿಷಯದಲ್ಲಿ ತುಂಬಾ ಬೇಗ ಮನ್ಸಿಗೆ ಹಚ್ಚಿದೆ. ನನಗೆ ಹೀಗಾಗಿದೆ ಅಂತ ಗೊತ್ತಾದ್ರೆ ನನ್ನನ್ನು ಮನೆಯಿಂದ ಕಾಲಿಡೋದಕ್ಕೂ ಬಿಡಲ್ಲ. ಆದರೆ ಅತ್ತೆ, ನಿಮ್ಮ ತಲೆ ಏಟಾಗಿದೆ, ನಿಮ್ಗೆ ಹುಷಾರಿಲ್ಲ. ಈ ವಿಷಯನ ಮನೆಯವರಿಂದ ಮುಚ್ಚಿಡೋದು ತಪ್ಪಾಗೋದಿಲ್ವಾ? ಏನೂ ಆಗಿಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಕಾವ್ಯ, ಹೇಗೂ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡ್ ಬಂದಿದ್ದೀವಿ, ಮಾತ್ರನೂ ಕೊಟ್ಟಿದ್ದಾರೆ, ನಾನು ಅದನ್ನು ತಗೋತೀನಿ. ಇನ್ನು ಸ್ವಲ್ಪ ದಿವಸದಲ್ಲಿ ಗಾಯನೂ ವಾಸಿಯಾಗೋಗುತ್ತೆ. ಸುಮ್ಮನೆ ಯಾಕೆ ಅವ್ರಿಗೆಲ್ಲ ಟೆನ್ಷನ್ ಕೊಡೋದು? ಅದಕ್ಕೆ ಹೇಳ್ತಾ ಇದ್ದೇನೆ, ಮನೇಲಿ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ಅತ್ತೆ, ಕಾವ್ಯ ಅತ್ತೆ, ಕಾವ್ಯ ಇದಕ್ಕಿದ್ದ ಹಾಗೆ ಎಲ್ಲಿಗೆ ಹೋಗ್ಬಿಟ್ರಿ? ಅದು ಅಕ್ಕ, ನಾನು ಹೇಳ್ತೇನೆ. ಅದು ಕಾವ್ಯನ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಪ್ರೇಮ. ಆದ್ರೆ ಅತ್ತೆ, ನೀವು ತುಂಬಾ ಸುಸ್ತಾಗಿರೋ ತರ ಕಾಣಿಸ್ತಿದ್ದೀರಾ. ಹುಷಾರಿಲ್ವಾ? ಕಾವ್ಯ, ನೀನ್ ಯಾಕೆ ಹೀಗಿದ್ಯಾ? ಹಾಗೆಲ್ಲ ಏನೂ ಇಲ್ಲ, ನಡ್ಕೊಂಡು ಹೋಗಿದ್ವಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ. ನಾನು ಹೋಗೊಂಚೂರು ರೆಸ್ಟ್ ಮಾಡ್ತೀನಿ. ಅಂತೂ ನನ್ ತಂಗಿ ಜಾಣೆ ಆಗ್ಬಿಟ್ಲು. ಯಾಕಕ್ಕ? ಯಾಕ? ಅತ್ತೆ ಎಲ್ಲಾದ್ರೂ ಕರೆದ್ರೆ ಒಳ್ಳೆ ಮುಖನ ಗಡ್ಗೆ ಮಾಡ್ಕೊಂಡಂಗ್ ಮಾಡ್ಕೋತಿದ್ದೆ. ಆದ್ರೆ ಇವತ್ತು ಅತ್ತೆ ಜೊತೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ಯಾ. ಕಾವ್ಯ, ಅತ್ತೆ ಜೊತೆ ಯಾವಾಗ್ಲೂ ಹೀಗೆ ಇರೆ. ಕಲ್ಯಾಣಿ ಅತ್ತೆ ದೇವ್ರಂತವ್ರು. ಅದ್ ಸರಿ, ದೇವಸ್ಥಾನಕ್ಕೆ ಹೋಗಿದ್ಯಾ, ಕುಂಕುಮ ಇಟ್ಕೊಳಕ್ ಆಗ್ಲಿಲ್ವಾ ನಿಂಗೆ? ಹೋಗು, ಕುಂಕುಮ ಇಟ್ಕೋ ಫಸ್ಟು. ಅಕ್ಕ, ಹೊರಗಡೆ ಹೋಗ್ತಿದ್ಯಾ? ಏನಾದ್ರೂ ತರೋದು ತಗೊಳ್ಳೋದು ಇತ್ತಾ? ರಾಣಿ, ಯಾವ್ದೋ ಮುಖ್ಯವಾದ ಕೆಲ್ಸದ ಮೇಲೆ ಆಚೆ ಹೋಗ್ತಿದ್ದೇನೆ, ಹೋಗ್ಬಿಟ್ಟು ಬರ್ತೀನಿ. ಸರಿ. ಅತ್ತೆ, ನಿನ್ನ ಬಾಯಲ್ಲಿ ಅತ್ತೆ ಅಂತ ಕರ್ಸ್ಕೊಡೋದಕ್ಕೆ ಎಷ್ಟು ಹಿತ ಅನಿಸ್ತಿದೆ. ನೀನು ಯಾವಾಗಲೂ ನನ್ನ ಬಾಯಿ ತುಂಬ ಅತ್ತೆ ಅಂತ ಕರಿಬೇಕು ಅನ್ನೋದೇ ನನ್ನ ಆಸೆ. ನಿಮಗೆ ಮಾತ್ರೆ ಕೊಡಬೇಕಿತ್ತು ಅತ್ತೆ, ಅದಕ್ಕೆ ಬಂದೆ. ತಗೊಳ್ಳಿ. ನಿಮಗೆ ಏನಾದರೂ ಬೇಕಿದ್ರೆ ನನ್ನ ಕರೀರಿ, ತಕ್ಷಣ ಬರ್ತೀನಿ. ನೀವೀಗ ಚೆನ್ನಾಗಿ ರೆಸ್ಟ್ ಮಾಡಬೇಕು ಅತ್ತೆ. ರೆಸ್ಟ್ ಮಾಡಿ, ನಾನು ಮತ್ತೆ ಬರ್ತೀನಿ. ಆಯ್ತಮ್ಮ. ನಮ್ಮ ಕಾವ್ಯನು ಮಹಾದೇವ್ ಥರ ಮಾತಷ್ಟೇ ಹೊರಟು, ಆದರೆ ಮನಸ್ಸು ಮಗು ಥರ. ಯಾರಿಗಾದ್ರೂ ನೋವಾದರೆ ಎಷ್ಟು ಕಾಳಜಿ ಮಾಡ್ತಾಳೆ. ಬಂಗಾರ ನನ್ನ ಸೊಸೆ. ಅಣ್ಣ ನಮಸ್ಕಾರ. ಇದು ಕಮಿಷನರ್ ಆಫೀಸ್ ಅಲ್ವಾ?
ಹೌದಮ್ಮ ಇದೆ. ಇವತ್ತು ಕಮಿಷನರ್ ಮೇಡಮ್ ಇದಾರಾ? ಇದರ ಒಳಗಡೆ. ನಿಂತ್ಕೊಳ್ಳಮ್ಮ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇನ್ನೆಲ್ಲಿಗೆ? ಆಫೀಸಿಗೆ ಹೋಗ್ತಾ ಇರೋದು. ಇವತ್ತು ಕಮಿಷನರ್ ಮೇಡಮ್ ಜೊತೆ ಮಾತಾಡ್ಲೇಬೇಕು ನಾನು. ಇದ್ಕಿದ್ದಾಗೆ ಈಗ ಬಂದು ನುಗ್ಗೋದಕ್ಕೆ ಅವ್ರನ್ನೇ ನಿಮ್ ನೆಂಟ್ರು ಅನ್ಕೊಂಡಿದ್ದೀರಾ? ಬಲೆ ಇದೆಯಾ ಬಿಡು ನೀನು. ಹಾಗೆಲ್ಲ ಯಾರನ್ನ ಒಳಗ್ ಬಿಡಾಗಿಲ್ಲ ನಾನು. ಅಯ್ಯೋ ಅಣ್ಣ, ಹಾಗೆಲ್ಲ ಹೇಳ್ಬಿಡಿ. ಇವತ್ತು ಕಮಿಷನರ್ ಮೇಡಮ್ ಜೊತೆ ಮಾತಾಡ್ಲೇಬೇಕು ನಾನು. ಅಯ್ಯ, ಎಲ್ರು ಇದನ್ನೇ ಹೇಳ್ಕೊಂಡ್ ಬರ್ತಾರಮ್ಮ. ನನ್ಗೂ ಕೇಳಿ ಕೇಳಿ ಸಾಕಾಗೋಗಿದೆ. ನನ್ ಟೈಮ್ ವೇಸ್ಟ್ ಮಾಡ್ಬೇಡ, ನಡಿ ಇಲ್ಲಿಂದ. ಇಲ್ಲ ಇಲ್ಲ, ನಾನು ಕಮಿಷನರ್ ಮೇಡಮ್ ಜೊತೆ ಮಾತಾಡಿ ಇಲ್ಲಿಂದ ಹೋಗೋದು. ಒಂದ್ಸಲ ಹೇಳಿದ್ರೆ ನಿಂಗೆ ಗೊತ್ತಾಗಲ್ಲ ನಮ್ಮ ನಿಂಗೆ. ಯಾಕೆ ಅವಾಗ ನಂಗೆ ತಲೆ ತಿಂತಾ ಇದ್ಯಾ? ಸುಮ್ನೆ ಹೊಡು ಇಲ್ಲಿಂದ. ನೀನ್ ಏನೇ ಮಾಡಿದ್ರು ನಾನು ಇವತ್ತು ನಿನ್ ಬಿಡಲ್ಲ. ಹೌದಾ? ನನ್ನ ಒಳಗ್ ಬಿಡೋದಿಲ್ವಾ? ನಾನು ನೋಡೇ ಬಿಡ್ತೀನಿ. ಇವತ್ತು ಕಮಿಷನರ್ ಮೇಡಮ್ ಜೊತೆ ಮಾತಾಡ್ಕೊಂಡೆ ಇಲ್ಲಿಂದ ಹೋಗೋದು ನಾನು. ಏನ್ ಕಾಮಿಡಿ ಮಾಡ್ತಿದ್ಯನಮ್ಮ? ನಿನ್ನಂತವ್ರು ನನ್ನ ಸರ್ವಿಸ್ ಅಲ್ಲಿ ಎಷ್ಟು ಜನ ನೋಡಿಲ್ಲ. ನಡಿ ನಡಿ ಇಲ್ಲಿಂದ. ನೋಡಿರ್ಬೋದು, ಆದ್ರೆ ನಾನೇನು ಅಂತ ನಿಮ್ಗಿನ್ನ ಗೊತ್ತಿಲ್ಲ. ಈಗ ಗೊತ್ತು ಮಾಡಿಸ್ತೀನಿ. ನನ್ನನ್ನೇ ಒಳಗ್ ಬಿಡಲ್ಲ ಅಂತೀರಾ? ನಡಿ ನಡಿ ಅಂತ ಬೇರೆ. ಇವತ್ತು ಕಮಿಷನರ್ ಮಾತಾಡದೆ ಇಲ್ಲಿಂದ ಎಲ್ಲೂ ಹೋಗಲ್ಲ. ಇಲ್ಲೇ ಇಲ್ಲೇ ಕೂತ್ಕೋತೀನಿ. ಏನಮ್ಮ ಮಾಡ್ತಾ ಇದ್ಯಾ? ಯಾಕೆ ಹಿಂಗ್ ಆಡ್ತಿದ್ಯಾ? ಕಮಿಷನರ್ ಆಫೀಸ್ ಇದು. ಮೇಡಮ್ ಆಮೇಲೆ ನೋಡಿದ್ರೆ ನನಗ್ ಬೈತಾರ ಅಷ್ಟೇ. ಹಿಂಗೆಲ್ಲ ಕುತ್ಕೋಬಾರ್ದು, ಎದ್ದೋಗ ಆ ಕಡೆ. ಇಲ್ಲ ಅಣ್ಣ, ಕಮಿಷನರ್ ಮೇಡಮ್ನ ಯಾರೇ ಭೇಟಿಯಾಗಕ್ ಬಂದ್ರು ಬಿಡ್ಲೇಬೇಕು. ಮೇಡಮ್ನ ಮಾತಾಡ್ದೆ ಇಲ್ಲಿಂದ 1 ಇಂಚು ಕದಲಲ್ಲ ನಾನು. ವಾ, ಇವಳು ಇನ್ನೂ ಹೋಗಿಲ್ವಾ? ಅವಳು ವಸ್ತುಗಳೆಲ್ಲ ಇಲ್ಲೇ ಅವೆ. ಓ, ಮೇಡಮ್ ಅವ್ರು ಇಲ್ಲೇ ಅವ್ರೆ. ನೀನು ಅವಾಗ್ಲೇ ಸಿಟ್ಟಲ್ಲಿ ಕೊತ ಕೊತ ಅಂತ ಕುದಿತಾ ಇದ್ದಿದ್ದು ನೋಡಿ ಇಷ್ಟೊತ್ತಿಗಾಗ್ಲೇ ಹೊಂಟೋಗಿರ್ತೀಯ ಅನ್ಕಂಡೆ. ಪರವಾಗಿಲ್ಲ, ನಿನ್ಗೂ ಸ್ವಲ್ಪ ತಾಳ್ಮೆ ಸಮಾಧಾನ ಎಲ್ಲ ಅದೇ ಅಂದಂಗಾಯ್ತು. ನೋಡು ಹುಡುಗಿ, ನನಗೆ ನಿನ್ ಮೇಲೆ ಕೈ ಮಾಡೋದು ಖುಷಿ ಅಂತ ಅನ್ಕೋಬೇಡ. ಬೇರೆಯವ್ರಿಗೆ ಬೇಜಾರು ಮಾಡೋದು ಅಂದ್ರೆ ನನಗೂ ಬೇಜಾರಯ್ಯ. ಆದ್ರೆ ಏನ್ ಮಾಡ್ಲಿ, ನಮ್ಮ ಅಮ್ಮನ ಬಗ್ಗೆ ಯಾರಾದ್ರೂ ಬೇಕಾಬಿಟ್ಟಿ ಮಾತಾಡಿದ್ರೆ ನನಗ್ ಪಾಪ ಹಂಗೆ ಜರ್ರ ಅಂತ ನೆತ್ತಿಗೆ ಏರ್ಬಿಡ್ತದೆ. ಆ ಪಾಪದಲ್ಲಿ ಏನ್ ಮಾಡ್ತೀನೋ ನನಗೆ ಗೊತ್ತಾಗಕ್ಕಿಲ್ಲ. ಬಿಟ್ಟಾಕು, ಹೆಂಗೋ ನಿನ್ ತೆಪ್ಪನ ತಿದ್ಕೊಂಡು ಇಲ್ಲೇ ಇರೋದಕ್ಕೆ ಒಪ್ಕೊಂಡಿಲ್ಲ, ಅದೇ ಖುಷಿ. ಆಮೇಲೆ ನಿಮ್ ಪ್ಯಾಟೆ ಕಡೆ ಹೆಂಗೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಹಳ್ಳಿಲಿ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಸಾನೇ ಮುಖ್ಯ. ಅವ್ರಿಗೆ ಎದುರು ಮಾತಾಡೋದು, ಅವ್ರನ್ನ ಪ್ರಶ್ನೆ ಮಾಡೋದು, ಅವ್ರ ತಪ್ಪನ್ನ ಎತ್ತಿ ಹಿಡಿಯೋದು, ಇದ್ಯಾವುದೂ ನಡೆಯಕ್ಕಿಲ್ಲ. ಅದು ಅಲ್ಲದೆ ನಮ್ಮಮ್ಮ ಬೇರೆಯವ್ರ ತರ ದೊಡ್ಡಸ್ಗೆ ತೋರಿಸ್ಕೊಳ್ಳೋರಲ್ಲ. ಅವರು ಚಿಕ್ಕವ್ರಿಗೂ ಪ್ರಶ್ನೆ ಮಾಡಕ್ ಬಿಡ್ತಾರೆ, ಚಿಕ್ಕವ್ರ ಮಾತನ್ನು ಕಿವಿಗೊಟ್ಟು ಕೇಳ್ತಾರೆ. ಅದ್ರಲ್ಲೂ ನಿನ್ನಂಗ್ 4 ಅಕ್ಷರ ಓದ್ಬಿಟ್ಟಿದ್ರೆ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಅಂಥವ್ರಿಗೆ ನೀನ್ ಹಂಗೆಲ್ಲ ಮಾತಾಡಿದ್ದು ನನಗ್ ಬಲೆ ಉರಿಸ್ಬಿಡ್ತು. ಸರಿ, ಬುಟಾಕು. ಇನ್ ಮುಂದೆ ಆದ್ರೂ ಯಾರ್ ತವ ಹೆಂಗ್ ನಡ್ಕೋಬೇಕು, ಹೆಂಗ್ ಮಾತಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಇದ್ರೆ ನಿನಗೆ ಒಳ್ಳೇದು, ಸರಿನಾ? ಅದನ್ನ ಮೊದಲು ನೀನ್ ಕಲ್ತ್ಕೊ. ಇವತ್ತಿನ ತರ ಮತ್ತೆ ಮಾಡಿದ್ರೆ ನಾನು ಇವತ್ತಿನ ತರಾನೇ ಸುಮ್ಮನಿರ್ತೀನಿ ಅಂತ ಅನ್ಕೋಬೇಡ. ನನ್ಗೂ ಕೈಗಳಿವೆ, ನನ್ಗೂ ವಾಪಸ್ ಕೊಡಕ್ ಬರುತ್ತೆ, ತಿಳಿತಾ? ಬೀನ್ ಯೋರ್ ಲಿಮಿಟ್ಸ್. ಯಾರ ಅವಳ ನನ್ಗೆ ದಬ್ಬಾಯಿಸ್ತಾಳಲ್ಲ. ಏಯ್ ಇಲ್ಲೋಡಿಲ್ಲೇ, ನಂತವಿದಲ್ಲೇ ಮಾಡಿಕಬೇಡ. ಅದೇನೋ ಇಂಗ್ಲೀಷಲ್ಲಿ ಅಂದಲ್ಲ, ಅದ್ ನಿನಗೆ. ಈ ಹೆಣ್ಮಗು ಇವತ್ತು ನನ್ನ ಕೆಲಸ ಕಿತ್ಕೊಳ್ಳೋ ಆಗಿದ್ದಾಳಲ್ಲ. ಏನಾದ್ರೂ ಮಾಡಿ ಇವಳನ್ನ ಇಲ್ಲಿಂದ ಕಳಿಸ್ಬೇಕು. ಇಲ್ಲಾಂದ್ರೆ ಮೇಡಮ್ ಜೊತೆ ನಾನು ಸರಿಯಾಗಿ ಉಗಿಸ್ಕೋತೀನಿ ಅಷ್ಟೇ. ನನ್ನ ಮಾತು ಕೇಳಮ್ಮ. ಕಮಿಷನರ್ ಮೇಡಮ್ ಯಾರಂದ್ರೆ ಅವ್ರನ್ನ ಭೇಟಿ ಮಾಡಲ್ಲ, ಯಾರ ಜೊತೆನೂ ಮಾತು ಆಡಲ್ಲ.
ಅವ್ರಿಗೆ 1000 ಕೆಲಸ ಇರುತ್ತೆ. ಯಾರನ್ನಾರು ಒಳಗಡೆ ಬಿಟ್ರೆ ಅವ್ರು ನನ್ನ ಮೇಲೆ ಸಿಟ್ ಮಾಡ್ಕೋತಾರೆ. ದಯವಿಟ್ಟು ಹೀಗೆ ಮಾಡ್ಬೇಡ, ಎದ್ದು ಹೊರಡಿ ಇಲ್ಲಿಂದ. ಇವಾಗ ಹಿಂಗ್ ಮಾತಾಡ್ತಿದ್ದೀರಾ, ಅವಾಗ ಯಾಕೆ ನಡಿ ನಡಿ ಅಂದ್ರಿ? ಆಯ್ತು ಕಣಮ್ಮ, ಸಿಟ್ಟಲ್ಲಿ ಏನೋ ಮಾತಾಡ್ಬಿಟ್ಟೆ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ಈಗ್ಲಾದ್ರೂ ಎದ್ದು ಹೊರಡ್ತೀಯಾ? ಅದ್ ಮಾತ್ರ ಸಾಧ್ಯ ಇಲ್ಲ. ಹೇಳಿದ್ನಲ್ಲ ಅಣ್ಣ, ಕಮಿಷನರ್ ಮೇಡಮ್ನ ಮಾತಾಡ್ಸ್ಕೊಂಡೆ ಇಲ್ಲಿಂದ ಹೋಗೋದು. ಅಲ್ಲಿ ತನಕ ಇಲ್ಲಿಂದ 1 ಇಂಚು ಕದ್ಲಲ್ಲ ನಾನು. ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳಮ್ಮ. ನೀನ್ ಹೀಗ್ ಮಾಡಿದ್ರೆ ನನ್ ಕೆಲಸ ಹೋಗುತ್ತಷ್ಟೇ. ಹಠ ಮಾಡ್ಬೇಡಮ್ಮ, ದಯವಿಟ್ಟು ಹೊರಟೋಗಮ್ಮ. ನಾನ್ ಹೋಗಲ್ಲ ಅಣ್ಣ ಇಲ್ಲಿಂದ. ಅದೇನಾದ್ರೂ ಆಗಿ ಇವತ್ತು ನನ್ ಗಂಡನ ಕರ್ಕೊಂಡೆ ನಾನು ಇಲ್ಲಿಂದ ಹೋಗೋದು. ಸ್ವಾಮಿ ಸ್ವಾಮಿ ಮೇಡಮ್ ನೋಡಿ, ಅಲ್ಲಿ ಗೇಟ್ ಹತ್ರ ಒಬ್ರು ಲೇಡಿ ನಿಂತಿದ್ದಾರೆ. ಅವ್ರನ್ನ ಒಳಗಡೆ ಕಳ್ಸೋದಕ್ಕೆ ಹೇಳಿ. ಓಕೆ ಮೇಡಮ್. ಸರ್, ಕಮಿಷನರ್ ಮೇಡಮ್ ಹೇಳಿದ್ರು ಇವ್ರನ್ನ ಒಳಗಡೆ ಕಳ್ಸ್ಬೇಕಂತೆ. ಹೋಯ್ ಮರಿ, ನಿನ್ನೆ ಅಪ್ಪ ಬಾ ಇಲ್ಲಿ. ಏನಪ್ಪ ಇದು? ನಮ್ಮಮ್ಮ ಈ ಪಾಟಿ ಪಿರುತಿಯಿಂದ ಕರಿತಾವ್ರೆ. ನಾನೇನಾರ ಅಪ್ಪಿ ತಪ್ಪಿ ಭಾರಿ ಒಳ್ಳೆ ಕೆಲಸ ಮಾಡ್ಬಿಟ್ಟ ಇವತ್ತು. ಅಲ್ಲೇ ನಿಂತ್ಕೊಂಡಿದ್ಯಲ್ಲ, ಬಾ ಕಂದ. ಏನಮ್ಮ ಇವತ್ತು ಬಲೆ ಪಿರುತಿಯಿಂದ ಮಾತಾಡಿಸ್ತಾ ಇದ್ಯಾ? ಏನ್ ವಿಶೇಷ? ಕಂದ, ನೀನ್ ಇದೆಯಲ್ಲ, ನೀನೇ ನನಗೆ ದೊಡ್ಡ ವಿಶೇಷ. ನೀನು ದಿನಕ್ಕೊಂದು ವಿಶೇಷ ಸುದ್ದಿ ತರ್ತಾನೇ ಇರ್ತೀಯ. ಇವತ್ತು ನಾನು ನಿನಗೊಂದು ವಿಷಯ ಹೇಳ್ಬೇಕು. ಬಾ ಕೂತ್ಕೊ, ಕೂತ್ಕೊಳ್ಳೋ. ಹೇಳಮ್ಮ. ಮಂಜೂರ ಹತ್ರ ಬಾ. ನಿನ್ಗೊಂದು ಕೊಟ್ಟು ಹೇಳ್ಬೇಕು ಕಣೋ, ಯಾರು ಕೇಳಿಸ್ಕೋಬಾರ್ದು, ಅದಕ್ಕೆ ಹತ್ರ ಬಾ. ಬಂದಿದ್ದಾರೆ. ಹತ್ರ ಬಾರೋ, ಇನ್ನೂ ಕೇಳಿಸ್ಕೊಬಿಡ್ತಾಳ. ಅಮ್ಮ, ಅಯ್ಯೋ ಅಮ್ಮ, ಯಾಕಮ್ಮ ಹಿಂಗೆ ಕಿವಿ ಅಂತ ಇದ್ಯಾ? ಏನಮ್ಮ ಅಮ್ಮ ಅಮ್ಮ ಹ? ಕತ್ತೆ ಬಡವ, ನಾನ್ ಹೇಳಿದ್ದಲ್ಲ ಈ ಕಿವಿಂದ ಕೇಳಿಸ್ಕೊಂಡು ಈ ಕಿವಿಂದ ಬಿಟ್ಬಿಡ್ತೀಯಲ್ಲ. ಇವತ್ ನಿನ್ ಕಿವಿನ ತೆಗ್ದು ಕಟ್ ಮಾಡಿ ನಿನ್ ಕೈ ಕೊಟ್ಬಿಡ್ತೀನಿ. ನಾನ್ ನಿನ್ಗೇನ್ ಹೇಳಿದೆ? ಕಾವಿನ ಜೊತೆ ಹೊರಟಾಗಿ ಮಾತಾಡ್ಬೇಡ, ಅವಳ ಮೇಲೆ ಸಿಟ್ ಮಾಡ್ಕೋಬೇಡ ಅಂತ ಹೇಳಿದ್ದೆ ತಾನೇ? ಆದ್ರೂ ಪಾಪ ಹುಡುಗಿ ಮೇಲೆ ಸಿಟ್ ಮಾಡ್ಕೋತೀಯ, ಅವಳು ಕೆನ್ನೆಗೆ ಹೊಡಿತೀಯ ನೀನು. ಆಮೇಲೆ ನೀನೇನ್ ಸುಮ್ನೆ ಬಿಟ್ಟ? ನನ್ಗೆ ಸರಿಯಾಗಿ ಒಂದ್ ಕೊಟ್ಟೆ ತಾನೆ, ಇವಾಗ ಕಿವಿ ಬಿಡಮ್ಮ. ನೋಡು ಮಾದೇವ, ಇನ್ನೊಂದ್ಸಲ ನಿನ್ ಕಾವಿಗೆ ಮೇಲೆ ಕೈ ಮಾಡಿದ್ರೆ ನಿನ್ ಕೈ ಮೇಲೆ ಬರೆ ಹಾಕ್ಬಿಡ್ತೇನೆ. ಅಮ್ಮ ಆಯ್ತು ಬಿಡಮ್ಮ, ಇನ್ನೊಂದ್ ಕಿತ ಹಂಗ್ ಮಾಡಿದ್ರೆ ಶಿಕ್ಷೆ ಕೊಡುವಂತೆ. ಈಗ ನನ್ ಕಿವಿ ಬಿಡು, ಯಾಕೆ ಹಿಂಗ್ ಹಿಂಸೆ ಕೊಟ್ಯಾ? ನೀನೇ ನನ್ ಕಡಿಮೆ ಹಿಂಸೆ ಕೊಟ್ಟಿದ್ಯಾ? ಹುಡ್ದಾಗಿಂದ ಬರೀ ನನ್ಗೆ ಹಿಂಸೆ ಕೊಡ್ತಾನೆ ಇದ್ಯಾ. ಈಗ ನನಗ್ ಸಾಲ್ತು ಅಂತ ಪಾಪ ಆ ಹುಡುಗಿಗೆ ಬೇರೆ ಹಿಂಸೆ ಕೊಡ್ತಿದ್ಯಾ ನೀನು. ಇವಾಗ ನೀನು ಕಾವ್ಯ ಹತ್ರ ಹೋಗಿ ಅವಳಿಗೆ ಕ್ಷಮೆ ಕೇಳದೆ ಹೋದ್ರೆ ನಿನ್ ಕಿವಿನ ಹೀಗೆ ಹಿಂಡಿ 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 ಕಿತ್ತು ನಿನ್ ಕೈ ಕೊಟ್ಬಿಡ್ತೇನೆ. ಅಯ್ಯೋ ಅಮ್ಮ, ಅಮ್ಮ ಅಮ್ಮ, ಏನಮ್ಮ ಆಗದೆ? ಯಾಕೆ ಹಿಂಗ್ ಆಡ್ತಿದ್ದೆ ಇವತ್ತು? ನೀನ್ ಇವತ್ತು ಕಾವ್ಯನ ಹತ್ರ ಕ್ಷಮೆ ಕೇಳಲೇಬೇಕು. ಏ ಪಂಚಮಿ, ಏನ್ ನಕ್ಕೊಂಡಿಲ್ಲ ನಿಂತಿದ್ಯಾ? ಹೋಗ್ ಕಾವ್ಯನ್ ಕರ್ಕೊಂಬ, ಹೋಗ್ ಹೋಗ. ನೋಡು ಮಹಾದೇವ, ಕಾವ್ಯನ ಹತ್ರ ಕ್ಷಮೆ ಕೇಳಿದ್ರೆ ಬದುಕ್ತೀಯ ನೀನು, ಇಲ್ಲ ಅಂದ್ರೆ ಆಯ್ತು 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 ಕಣಮ್ಮ, ಕ್ಷಮೆ ಏನು ಬೇಕಾದ್ರೊಳಗೆ ದೀರ್ಘದಂಡ ನಮಸ್ಕಾರನೇ ಮಾಡ್ಬಿಡ್ತೀನಿ. ಆದ್ರೆ ಅವಳೊಬ್ಳೆ ಇದ್ದ ಕೇಳ್ತೀನಿ ಕಣಮ್ಮ, ಯಾಕೆ ಹಿಂಗೆಲ್ರ ಮುಂದೆ ಮರ್ಯಾದೆ ಕಲಿತೀಯ? ನಿನಗ್ ಮಾತ್ರ ಮರ್ಯಾದೆನ? ಆ ಹುಡುಗಿಗೆ ಕಪ್ಪಾಳಕ್ ಹೊಡೆದಿಯಲ್ಲ, ಆಗ ಎಲ್ಲೋಗಿ ತೋಳ್ ಮರ್ಯಾದೆ? ಅಮ್ಮ 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 ಅಮ್ಮ, ಅಯ್ಯ.
ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಪಂಚಮಿ? ಅಮ್ಮ ಬಿಡಮ್ಮ, ನೋಯ್ತಾ ಇದೆ ಕಣಮ್ಮ. ಕಾವ್ಯ ಬಾಮ, ಈ ನನ್ ಮಗ ನಿನ್ ಮೇಲ್ ಕೈ ಮಾಡಿ ತಪ್ಸ್ಕೊಂಡ್ಬಿಟ್ಟಿದ್ದ. ಈಗ ನನ್ ಕೈಗೆ ಸಿಕ್ಕಿದಾನೆ, ಹೇಳು ಇವನ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಹೇಳು. ನಿನ್ನೆ ಕೇಳ್ತಿರೋದು ಹೇಳು, ಈ ನನ್ ಮಗನ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ. ಈ ನನ್ ಮಗ ನಿನ್ ಮೇಲ್ ಕೈ ಮಾಡ್ದಲ್ಲ, ಈ ಕೈನ ಮುರ್ದಾಕ್ ಬಿಡೋಣವಾ? ಇಲ್ಲ ನಿನ್ನ ಬಾಯಿದ್ನಲ್ಲ, ಈ ನಾಲ್ಗಿನ ಕತ್ರಸಾಕ್ ಬಿಡೋಣವಾ? ಇಲ್ಲ ಸಿಟ್ಟಲ್ಲಿ ಹಲ್ ಕಡಿತಲ್ಲ ಗಡಗಡ ಅಂತ, ಆ ಹಲ್ನೆಲ್ಲ ಉದ್ರಸಾಕ್ ಬಿಡೋಣವಾ? ಇದು ಶಿಕ್ಷೆ ಕೊಟ್ಟಂಗಿಲ್ಲ, ಕಾವಿಂಗೆ ಸುಪಾರಿ ಕೊಟ್ಟಂಗದೆ. ಚೋಪ್, ತೆಪ್ಪಗಿರ್ಬೇಕು ನೀನು. ಹಾ ನೀನ್ ಹೇಳಮ್ಮ ಕಾವ್ಯ, ಈ ನನ್ ಮಗನ್ಗೆ ಏನ್ ಶಿಕ್ಷೆ ಕೊಡ್ಬೇಕು? ಏನೂ ಬೇಡ ಬಿಡಿಯತ್ತ. ಅಯ್ಯೋ ಏನಮ್ಮ ಹಿಂಗನ್ಬಿಟ್ಟೆ? ನೋಡ ಮಹಾದೇವ, ನನ್ ತೋಸೆ ನಿನ್ನ ಬಿಡ್ಬೋದು, ಆದ್ರೆ ನಾನ್ ನಿನ್ನ ಬಿಡಲ್ಲ. ಇವತ್ ನೀನು ಕಾವ್ಯನ ಕ್ಷಮೆ ಕೇಳಲೇಬೇಕು. ಅವಳೇ ಬೇಡ ಅಂತ ಅವಳೆ. ಆದ್ರೆ ನಾನ್ ಬಿಡಲ್ವಲ್ಲ. ಅಮ್ಮ ಆಯ್ತು ಬಿಡಮ್ಮ, ಇವಾಗ ಏನ್ ಕ್ಷಮೆ ಕೇಳ್ಬೇಕಾನೆ, ಕೇಳ್ತೀನಿ ಬಿಡು. ಕಾವ್ಯ ಸಾರಿ. ಅಮ್ಮ ಏನ್ ಸಾರಿ? ಸಾರಿನಿಲ್ಲ ಪೂರಿನಿಲ್ಲ ಅಲ್ಲ ಕಣೋ. ಒಳ್ಳೆ ದಬಾಯಿಸ್ಬೇಕಾರೆ ಅಚ್ಚು ಕನ್ನಡದಲ್ಲಿ ದಬಾಯಿಸ್ತೀಯಾ, ಈಗ ಕ್ಷಮೆ ಕೇಳ್ಬೇಕಾರೆ ಸಾರಿ ಅಂತ ಹೇಳ್ತೀಯಾ? ಅದೆಲ್ಲ ಬೇಕಾಗಿಲ್ಲ, ನೀನು ಅಚ್ಚು ಕನ್ನಡದಲ್ಲೇ ಕೇಳ್ಬೇಕು. ಕೇಳೋ, ಏನ್ ಮುಕ್ಕೊಂಡು ನೋಡ್ತಿದ್ಯಾ? ಕೇಳು. ಅಯ್ಯೋ ಆಯ್ತು ಬಿಡಮ್ಮ. ಅಮ್ಮ ತಾಯಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇಲ್ಲಾಂದ್ರೆ ನಮ್ಮಮ್ಮ ನನ್ನ ಕಿವಿ ಕಿತ್ತು ನನ್ನ ಕೈ ಕೊಡೋಗವ್ರೆ. ನೋಡ್ತೀನ ನನ್ ಸೊಸೆನ, ನಕ್ಕಿದ್ರೆ ಎಷ್ಟ್ ಚೆನ್ನಾಗ್ ಕಾಣಿಸ್ತಾಳೆ, ಬಂಗಾರದಂತ ಸೊಸೆ. ಏನಾಗದೆ ನಿನ್ಗೆ? ನಿನ್ ಕಣ್ಗೆ ಏನೋ ಬಿದ್ದಿರ್ಬೇಕು, ಸ್ವಲ್ಪ ತೊಳ್ಕೊಂಡ್ ನೋಡು. ಏನಂದೆ? ಪಂಚಮಿ ಹಿಡ್ಕೊ ಹಿಡ್ಕೊ ಹಿಡ್ಕೊ. ಪಂಚಮಿ ಏನು ಮತ್ತೆ ನನ್ ಸೊಸೆ ನಾಡ್ಕೋತೀಯ ನೀನು? ಅಯ್ಯೋ ಇಲ್ಲಮ್ಮ. ಅಯ್ಯೋ ನಿನ್ ಸೊಸೆ ನಕ್ಕಿದ್ರೆ ದೊಡ್ಡ ತ್ರಿಪುರ ಸುಂದರಿ ತರ ಕಾಣ್ತಾಳೆ, ಸರಿನಾ? ಬಿಡು. ಹಾ ಹಾಗೆ ಹೇಳು. ಅತ್ತೆ ಸಲುವಾಗಿ ನಾನು ಇವತ್ತು ಸುಮ್ಮನಿದ್ದೀನಿ. ಆದ್ರೆ ನೀನ್ ಎಷ್ಟು ಸಲ ಕ್ಷಮೆ ಕೇಳಿದ್ರು ನಾನು ನಿನ್ನ ಈ ಜನ್ಮದಲ್ಲಿ ಕ್ಷಮಿಸೋದಿಲ್ಲ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು ಪ್ರೇಮ ಅಲ್ವಾ? ಹಾ ಕುತ್ಕೊಳ್ಳಿ ಪ್ರೇಮ ಅವ್ರೆ. ಪರವಾಗಿಲ್ಲ ಮೇಡಮ್, ನಾನು ನಿಂತ್ಕೊಂಡೇ ಮಾತಾಡ್ತೀನಿ. ನೀವು ಗಂಡಂಗೋಸ್ಕರ ಪ್ರೊಟೆಸ್ಟ್ ಮಾಡ್ತಿದ್ದನ್ನ ಟಿವಿಲ್ ನೋಡ್ದೆ. ಆ ಗಟ್ಟಿಗಿತ್ತಿ ನೀವು. ಅದ್ ಸರಿ, ನಮ್ಮ ಆಫೀಸ್ ಮುಂದೆನೂ ಪ್ರೊಟೆಸ್ಟ್ ಮಾಡಕ್ ಶುರು ಮಾಡಿದಿರಲ್ಲ, ಏನಕ್ಕೆ? ಅದು ಮೇಡಮ್, ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಅದನ್ನ ಸೆಕ್ಯೂರಿಟಿ ಹೇಳಿದ್ದಕ್ಕೆ ಒಳಗಡೆ ಬಿಡಲ್ಲ ಅಂತೆಲ್ಲ ಹೇಳಿದ್ರು, ಅದಕ್ಕೆ. ಹಾಗ ಹೇಳಿ, ಏನ್ ಮಾತಾಡ್ಬೇಕಿತ್ತು ನನ್ನ ಜೊತೆ? ಮೇಡಮ್, ನನ್ನ ಗಂಡನ ಹೆಸರು ರಾಮ್. ಲೈಸೆನ್ಸು ರದ್ದಾಗ್ಬಿಟ್ಟಿದೆ. ಮೇಡಮ್, ನನ್ನ ಗಂಡಂಗೆ ನನ್ನ ಕೆಲಸ ಅಂದ್ರೆ ದೇವ್ರ ಸಮಾನ. ಆದ್ರೆ ಈಗ ತಾನು ಇಷ್ಟಪಟ್ಟಿರೋ ಕೆಲಸನೇ ಮಾಡೋದಕ್ಕಾಗ್ತಿಲ್ಲ. ಅವ್ರು ತುಂಬಾ ನೊಂದ್ಕೊಂಡಿದ್ದಾರೆ ಮೇಡಮ್. ನನ್ನ ಕೈಲಿ ಅವ್ರನ್ನ ನೋಡೋದಕ್ಕಾಗ್ತಿಲ್ಲ. ದಯವಿಟ್ಟು ನೀವೇ ಏನಾದ್ರೂ ಸಹಾಯ ಮಾಡ್ಬೇಕು. ನಿಮ್ ಕಾಲೇ. ಇದು ಏನ್ ಮಾಡ್ತಿದ್ದೀರಾ ನೋಡಿ, ನೀವು ಚಿಂತೆ ಮಾಡಬೇಡಿ. ನನ್ನಿಂದ ಏನ್ ಸಹಾಯ ಆಗತ್ತೆ ಅಂತ ನಾನು ನೋಡ್ತೀನಿ.
ಇಷ್ಟೊಂದು ನೋವ್ತಿದೆ ಇವತ್ತು. ಏನಾಯ್ತತೆ? ಏನೋ ಗೊತ್ತಿಲ್ಲ ಕಾವ್ಯ, ಕಾಲ್ ಸಿಕ್ಕಾಪಟ್ಟೆ ನೋವ್ತಿದೆ. ಯಾವತ್ತೂ ಇಷ್ಟೊಂದು ನೋವಾಗಿರ್ಲಿಲ್ಲ. ಡಾಕ್ಟ್ರು ಕೊಟ್ಟಿದ್ ಎಲ್ಲ ಮಾತ್ರನೂ ತಗೊಂಡೆ, ಆದ್ರೆ ಯಾಕೋ ನೋವೇ ಕಡಿಮೆ ಆಗ್ತಿಲ್ಲ. ಅಯ್ಯೋ ಇರಿ, ಕಾಲ್ ಒತ್ತಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಬೇಡ ಬಿಡಮ್ಮ, ಸ್ವಲ್ಪ ಹೊತ್ತು ಹೋದ್ರೆ ತಾನಾಗೆ ಸರಿ ಹೋಗುತ್ತೆ. ಕೊಡು. ಅದು ಹೇಗತ್ತೆ ಸರಿ ಹೋಗುತ್ತೆ? ನಾನು ಕಾಲು ಒತ್ತೀನಿ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿ, ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೇಡ ಕಾವ್ಯ. ಏನಾಗಲ್ಲ ಅತ್ತೆ, ಸುಮ್ಮನಿರಿ ನೀವು. ಆಯ್ತು. ಕಾವ್ಯ, ನಿನ್ ಮಾತಷ್ಟೇ ನೇರ. ಯಾರಾದ್ರೂ ಸ್ವಲ್ಪ ನೋವಲ್ಲಿದ್ರು ತುಂಬಾ ಕಾಳಜಿ ಮಾಡ್ತೀಯ. ಒಳ್ಳೆ ಮನ್ಸಿದೆ ನಿನಗೆ.